ವಾಲ್ಮೀಕಿ ನಿಗಮದಲ್ಲಿ ಹಗರಣ ವಿಚಾರ ಸಿಬಿಐನಿಂದ 3 ಪ್ರಕರಣದ 3 ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಂದ್ರೆ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಬಿ ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಸಂಚಿನ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಮತ್ತೆ 3 ಪ್ರಕರಣಗಳಲ್ಲೂ ಕೂಡ ನಾಗೇಂದ್ರನೇ ಕಿಂಗ್ ಪಿನ್ ಅಂತ ಸಿಬಿಐ ಉಲ್ಲೇಖವನ್ನ ಮಾಡಿದೆ. ಟೆಂಡರ್ನಲ್ಲಿ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಸುಮಾರು 13.95 ಕೋಟಿ ಟೆಂಡರ್ನಲ್ಲಿ ಲಂಚ ಪಡೆದಿರುವಂತ ಆರೋಪವನ್ನ ಮಾಡಲಾಗಿದೆ. ಸುಮಾರು 1.2 ಕೋಟಿ ಲಂಚ ಪಡೆದಿದ್ದಾರೆ ಅಂತ ಹೇಳಿ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದೆ. ಲಂಚ ಪಡೆದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನಿಗಮ ಸೇರಿದಂತೆ 3 ಸರ್ಕಾರಿ ಸಂಸ್ಥೆಯ ಹಣವನ್ನ ಇಲ್ಲಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಕೇವಲ ಟೆಂಡರ್ನಲ್ಲಿ ಲಂಚ ಪಡೆದಿರೋ ಆರೋಪ ಅಷ್ಟೇ ಅಲ್ಲ, ನಿಗಮ ಸೇರಿದಂತೆ 3 ಸರ್ಕಾರಿ ಸಂಸ್ಥೆಯ ಹಣ ದುರುಪಯೋಗ ಆಗಿದೆ. ನಕಲಿ ಖಾತೆಗಳನ್ನು ತೆರೆದು 89.63 ಕೋಟಿ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸುಮಾರು 600 ವಿವಿಧ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿರೋ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಿಂದ 89.63 ಕೋಟಿ ವರ್ಗಾವಣೆ ಮಾಡಲಾಗಿತ್ತು. ಆ ಬಳಿಕ ಹೈದರಾಬಾದ್ ಉದ್ಯಮಿ ಸತ್ಯನಾರಾಯಣ್ ವರ್ಮಾ ಸಹಾಯದಿಂದ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಹಣ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. 13.95 ಕೋಟಿ ಮೌಲ್ಯದ ಟೆಂಡರ್ನಲ್ಲಿ ಅಕ್ರಮ ನಡೆದಿದೆ. ಬ್ಯಾಂಕ್ನ ಅಧಿಕಾರಿಗಳು, ಮಧ್ಯವರ್ತಿಗಳು, ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಸಿಬಿಐ ತನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ. 3 ಪ್ರಕರಣದಲ್ಲಿ 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳಲ್ಲಿ ಈಗ ಕಿಂಗ್ ಪಿನ್ ಮಾಜಿ ಸಚಿವ ಬಿ ನಾಗೇಂದ್ರ ಅಂತಾನೆ ಉಲ್ಲೇಖ ಆಗಿದೆ. ಮತ್ತೆ ಅವರ ಆಪ್ತ ಸಹಾಯಕನ ಹೆಸರು ಕೂಡ ಉಲ್ಲೇಖವಾಗಿದೆ. ಲಂಚ ಪಡೆದಿರೋದಷ್ಟೇ ಅಲ್ಲ, ನಿಗಮವೂ ಸೇರಿದಂತೆ ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಇವರು ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಸುಮಾರು 89.63 ಕೋಟಿಯಷ್ಟು ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ. 600 ಖಾತೆಗಳಿಗೆ ಈ ಹಣವನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಈಗ ನಾಗೇಂದ್ರ ಹೆಸರು ಕಿಂಗ್ ಪಿನ್ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಇದು ನಾಗೇಂದ್ರ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಇನ್ನು 2024ರಲ್ಲಿ ಬೆಳಕಿಗೆ ಬಂದಂತಹ ಹಗರಣ ಇದು. ಚಂದ್ರಶೇಖರನ್ ಅವರು ಸೂಸೈಡ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಪ್ರಕರಣ ಬೆಳಕಿಗೆ ಬಂತು. ಚಂದ್ರಶೇಖರ್ ಅವರು ವಾಲ್ಮೀಕಿ ನಿಗಮದ ಅಧೀಕ್ಷಕ ಆಗಿದ್ರು. 2024ರ ಫೆಬ್ರವರಿ 24ನೇ ತಾರೀಕು ಹಣ ವರ್ಗಾವಣೆಯ ಆರೋಪಗಳು ಕೇಳಿಬಂದಿದ್ವು. ಇವಿಷ್ಟು